ಪೂರ್ಣಾಂಕಗಳ ಸಂಕಲನ. ಮೊದಲಿಗೆ ಪೂರ್ಣಾಂಕಗಳು ಎಂದರೇನು ಅಂತ ಸರಳವಾಗಿ ತಿಳಿದುಕೊಳ್ಳೋಣ. ಪೂರ್ಣಾಂಕಗಳು ಎಂದರೆ ಇಲ್ಲಿ ಶೂನ್ಯವು ಧನಾತ್ಮಕ ಪೂರ್ಣ ಸಂಖ್ಯೆಗಳು ಮತ್ತು ಋಣಾತ್ಮಕ ಪೂರ್ಣ ಸಂಖ್ಯೆಗಳ ಒಂದು ಸಂಗ್ರಹವಾಗಿದೆ. ಇಲ್ಲಿ ಸಂಖ್ಯಾ ರೇಖೆಯಲ್ಲಿ ಹೇಗೆ ಪ್ರತಿನಿಧಿಸ್ತಾರೆ ಅಂದರೆ, ಈ ಬಿಂದು ಎನ್ನುವುದು ಇಲ್ಲಿ 0 ಹಾಕಿರ್ತಾರೆ. ಎಡಬದಿಗೆ ಋಣ ಸಂಖ್ಯೆಗಳು ಇರ್ತದೆ, ಬಲಬದಿಗೆ ಧನ ಸಂಖ್ಯೆಗಳು ಇರ್ತದೆ. ಎಡಬದಿಗೆ ಹೋದಂತೆ ಕಡಿಮೆ ಆಗ್ತಾ ಹೋಗ್ತದೆ, ಬಲಬದಿಗೆ ಹೋಗ್ದಂತೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ 0 ದೊಡ್ಡದ +1 ದೊಡ್ಡದ? ಯಾವಾಗಲೂ ಧನ ಸಂಖ್ಯೆಗಳು ದೊಡ್ಡದು, ಅಂದರೆ +1 ದೊಡ್ಡದು. ಅದೇ ರೀತಿ 0 ದೊಡ್ಡದ -1 ದೊಡ್ಡದ? ಆಗ 0 ದೊಡ್ಡದು. ಯಾಕೆಂದರೆ ಮೈನಸ್ ಅಂತ ಬಂದಾಗ ಇದು ಕಳೆದುಕೊಂಡಿದೆ, ಇದು ಸಾಲವಾಗಿದೆ. ಮೈನಸ್ ಎನ್ನುವುದು ಸಾಲವಿದೆ, -1 ಅಂದರೆ ಇದು ಕಳೆದುಕೊಂಡಿದೆ, ಆದ ಕಾರಣ 0 ದೊಡ್ಡದು. ಈಗ ಇಲ್ಲೊಂದು ಲೆಕ್ಕ ಇದೆ, 3 - 7 ಅಂತಿದೆ. ಇದನ್ನು ಸಂಖ್ಯಾ ರೇಖೆಯಲ್ಲಿ ಹೇಗೆ ಕಂಡುಹಿಡಿಯುವುದು ಅಂತ ನೋಡುವ. ಈಗ 3ರ ಪಕ್ಕ ಯಾವುದೇ ಚಿಹ್ನೆ ಇಲ್ಲದಿದ್ದರೆ ಪ್ಲಸ್ ಇದೆ ಅಂತ ಅರ್ಥ. ಯಾವುದೇ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲು 3 ಇದೆ, 7 ಇದೆ, ಇದರ ಪಕ್ಕ ಮೈನಸ್ ಇದೆ, ಆದರೆ ಇದರ ಪಕ್ಕ ಯಾವುದೇ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇದೆ ಅಂತಲೇ ಅರ್ಥ. ಈಗ +3 ಇದೆ, ಇದರ ಸಂಖ್ಯಾ ರೇಖೆಯಲ್ಲಿ ಹೇಗೆ ತಿಳ್ಕೊಳ್ಳುವ ಅಂದರೆ, ಈಗ +3 ಎಲ್ಲಿದೆ? ಇಲ್ಲಿದೆ, ಇಲ್ಲಿ ಒಂದು ಪಾಯಿಂಟ್ ಇದೆ, +3. -7, ಮೈನಸ್ ಎಂಬುದು ಯಾವ ಸೈಡಲ್ಲಿದೆ? ಎಡಬದಿಗೆ. ಮೈನಸ್ ಎನ್ನುವ ಸಂಖ್ಯೆ ಎಡಬದಿಗೆ ಹೋಗ್ತಾ ಇದೆ, ಆದ ಕಾರಣ +3 ಇಲ್ಲಿದೆ, -7 ಎಡಬದಿಗೆ ನೆಗೆಟಿವ್ ಚಿಹ್ನೆಗಳು ಚಲಿಸ್ತಿದೆ. ಅಂದರೆ 1 2 3 4 5 6 7, 7ರಲ್ಲಿ ಏನಿದೆ? -4. ಉತ್ತರ ಎಷ್ಟು? -4. ಇನ್ನೊಮ್ಮೆ ಹೇಳ್ತೇನೆ, +3 - 7 ಅಂತಿದೆ. ಮೊದಲಿಗೆ +3ರಲ್ಲಿ ಒಂದು ಬಿಂದು ಹಾಕ್ಕೊಳ್ಳಿ. -7, ಮೈನಸ್ ಎಂಬುದು ಎಡಬದಿಗೆ ಚಲಿಸ್ತಿದೆ, ಆದ ಕಾರಣ ಇಲ್ಲಿ ಲೆಕ್ಕ ಹಾಕಬೇಕು. 1 2 3 4 5 6 7, ಉತ್ತರ ಎಷ್ಟು? -4. ಇನ್ನು ಪೂರ್ಣಾಂಕಗಳ ಸಂಕಲನ ಮಾಡುವ, ಅದಕ್ಕೆ ಕೆಲವೊಂದು ನಿಯಮ ಇದೆ, ಲೆಕ್ಕಗಳನ್ನು ಮಾಡುತ್ತಾ ಹೇಳ್ತೇನೆ. ಈಗ 5 + 3 ಇದೆ, 5ರ ಪಕ್ಕ ಯಾವುದೇ ಚಿಹ್ನೆ ಇಲ್ಲದಿದ್ದರೆ ಪ್ಲಸ್ ಇದೆ ಅಂತಲೇ ಅರ್ಥ, ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಮತ್ತು ಪ್ಲಸ್ ಇದ್ದಾಗ ಏನಾಗ್ತದೆ ನೋಡಿಕೊಳ್ಳಿ ನಿಯಮಗ. ಪ್ಲಸ್ ಮತ್ತು ಪ್ಲಸ್ ಇದ್ದಾಗ ಪ್ಲಸ್ ಆಗ್ತದೆ. ಮೊದಲಿಗೆ ಪ್ಲಸ್ ಬರ್ಕೊಳ್ಳಿ, ಸಂಖ್ಯೆಗಳನ್ನು ಕೂಡಿಸಿ. 5 + 3 ಎಷ್ಟು? 8. ಸಂಖ್ಯೆಗಳನ್ನು ಕೂಡಿಸಿದ್ದೇನೆ, ಸಂಖ್ಯೆಗಳನ್ನು ಕೂಡಿಸಿ. ಪ್ಲಸ್ ಮತ್ತು ಪ್ಲಸ್ ಇದ್ದಾಗೇನು? ಪ್ಲಸ್. ಅದೇ ರೀತಿ ಇನ್ನೊಂದು ಲೆಕ್ಕ, -4 + -2. ಈಗ ಮೈನಸ್ ಮತ್ತು ಮೈನಸ್ ಇದ್ದಾಗ ಯಾವುದು ಚಿಹ್ನೆ? ಮೈನಸ್ ಹಾಕೊಳ್ಳಿ. ಸಂಖ್ಯೆಗಳನ್ನು ಕೂಡಿಸಬೇಕು, 4 + 2 ಎಷ್ಟು? 6. ಸಂಖ್ಯೆಗಳನ್ನು ಕೂಡಿಸಿದ್ದೇನೆ, ಕೂಡಿಸಿ. ಮೈನಸ್ ಏನು? ಮೈನಸ್ ಬರ್ತದೆ, ಅದಕ್ಕೆ ಮೈನಸ್ ಬರ್ಕೊಂಡಿದ್ದೇನೆ. ಸಂಖ್ಯೆಗಳನ್ನು ಕೂಡಿಸಿಕೊಂಡಿದ್ದೇನೆ, 4 + 2 6. ಅದೇ ಥರ ಇನ್ನೊಂದು ಲೆಕ್ಕ, -5 + 8. 8ರ ಪಕ್ಕ ಏನಿಲ್ಲದಿದ್ದ ಅರ್ಥ ಏನು? ಪ್ಲಸ್ ಇದೆ ಅಂತ ಅರ್ಥ. -5 + 8. ಈಗ ಮೈನಸ್ ಸಂಖ್ಯೆ ಮತ್ತು ಪ್ಲಸ್ ಸಂಖ್ಯೆ ಇದ್ದಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡುವ. ಈಗ ಇಲ್ಲಿ ಲೆಕ್ಕ -5 ಮತ್ತು +8 ಅಂತಿದೆ. 8 ಮತ್ತು 5ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 8. ಅದರ ಚಿಹ್ನೆ ಯಾವುದು? ಪ್ಲಸ್ ಅಂತ ಬರ್ಕೊಳ್ಬೇಕು. ಮೊದಲಿಗೆ ಪ್ಲಸ್ ಅಂತ ಬರ್ಕೊಂಡಿದ್ದೇನೆ, ಯಾಕೆಂದರೆ 8 ದೊಡ್ಡ ಸಂಖ್ಯೆ, ಅದರ ಚಿಹ್ನೆ ಪ್ಲಸ್ ಅಂತ ಬರ್ಕೊಂಡಿದ್ದೇನೆ. ನಂತರ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಬೇಕು. 8ರಿಂದ 5 ಕಳೆದಾಗ ಎಷ್ಟು? 3. ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು
ಬರೆಯಬೇಕು. ಸಂಖ್ಯೆಗಳ ವ್ಯತ್ಯಾಸ ಕಂಡುಹಿಡಿಯಬೇಕು. ಅದೇ ರೀತಿ ಇಲ್ಲಿ 7 ಪ್ಲಸ್ ಬ್ರ್ಯಾಕೆಟ್ -10 ಇದೆ. 7ರ ಪಕ್ಕ ಯಾವುದೇ ಚಿಹ್ನೆ ಇಲ್ಲ ಅಂದರೆ ಪಾಸಿಟಿವ್ ಇದೆ ಅಂತ, ಪ್ಲಸ್ ಇದೆ ಅಂತ ಅರ್ಥ. ಈಗ 7 ಮತ್ತು 10ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 10. 10ರ ಚಿಹ್ನೆ ಯಾವುದು? 10ರ ಚಿಹ್ನೆ ಮೈನಸ್. ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕ್ಕೊಳ್ಬೇಕು, ಮೈನಸ್. ಪ್ಲಸ್ ಮತ್ತು ಮೈನಸ್, ಪ್ಲಸ್ ಮೈನಸ್ ಇದೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಅದರ ಚಿಹ್ನೆ ಮೊದಲಿಗೆ ಹಾಕ್ಕೊಳ್ಬೇಕು. -10ರದ್ದು 10 ದೊಡ್ಡ ಸಂಖ್ಯೆ, ಆದ ಕಾರಣ ಅದರ ಚಿಹ್ನೆ ಮೈನಸ್. ಈಗ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. 10 ಮತ್ತು 7 ಅನ್ನು ಕಳೆದಾಗ 3, ಉತ್ತರ 3. ಇದು ಎರಡಕ್ಕೂ ಅಪ್ಲೈ ಆಗ್ತದೆ. ಪಾಸಿಟಿವ್ ಅಂದರೆ ಪ್ಲಸ್ ಇದ್ದಾಗ ಪ್ಲಸ್, ಮೈನಸ್ ಇದ್ದಾಗ ಮೈನಸ್. ಸಂಖ್ಯೆಗಳನ್ನು ಕೂಡಿಸಬೇಕು. ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೆಯಬೇಕು. ನಂತರ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಇಲ್ಲಿ ಕೂಡ ಪ್ಲಸ್ ಮೈನಸ್ ಇದೆ, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು.